ಮನೆಯವರಿಗೆ ತಲೆ ನೋದಿದೆ ಅಂತ ಗೊತ್ತು ತಾನೆ, ಯಾಕಂಗ್ ಇರಿಟೇಟ್ ಮಾಡ್ತಿದ್ಯಾ? ಬತ್ತಿದಂಗೆ ಗೇಮ್ ಮಾಡ್ಕೊ ಕೂತ್ಕೋತಿಯಲ್ಲ, ನಾಚಿಕೆ ಆಗಲ್ವಾ ನೀನು? ಪಾವು ತಳ್ತಿದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಿವತ್ತು ಟ್ರಿಪ್ ಹೋಗ್ತಿದ್ದೀವಿ ಗೈಸ್, ಹಳೇಬೀಡು ಮತ್ತು ಇನ್ನೊಂದು ಎಲ್ಲಿ ಅಂತ ನೀವೇ ವೆಯ್ಟ್ ಆ್ಯಂಡ್ ವಾಚ್ ಮಾಡಿ, ಓಕೆನಾ? ಸೊ ಇವಾಗ ಪಟ್ ಅಂತ ಈ ವೇಲ್ ಹಾಕ್ಕೊಂಡು ಟಕ್ ಅಂತ ನಾನು ಬ್ಯಾಗ್ ಎತ್ಕೊಂಡು ಬಂದ್ಬಿಡೋಣ, ಬನ್ನಿ. ಗೈಸ್ ನೋಡಿ, ಇವಾಗ ನಾವಿವಾಗ ಇಬ್ಬರೇ ಹೋಗ್ತಿದ್ದೀವಿ. ನನ್ನ ತಮ್ಮ ಬತ್ತೇ ಇಲ್ಲ ಗೈಸ್. ನನ್ನ ತಮ್ಮ ಬರಲ್ಲ, ಸ್ನಾನ ಮಾಡ್ಬೇಕಂತ ಬರಲ್ಲ ಅಂತ. ಸ್ನಾನ ಮಾಡೋಕ್ಕೂ ಆಗದೆ ಇರೋಷ್ಟು ಕಂಜೂಸ್ ನನ್ನ ತಮ್ಮ. A few moments later. ನೋಡಿ, ಯಾವುದೋ ದೇವಸ್ಥಾನಕ್ಕೆ ಬಂದಿದ್ದೀವಿ, ನೀರಲ್ಲ ಅಂತೆ. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ದೇವ್ರನ್ನ ನೋಡಿ, ಚೆನ್ನಾಗಿದೆ ಗೈಸ್ ಪ್ಲೇಸ್ ನೋಡಿ. ಇಲ್ಲಿ ಕೋಳಿ ಎಲ್ಲ ಕೊಡ್ತಾರಂತೆ, ಅಲ್ಲಿ ಯಾರ್ಯಾರು ಪೂಜೆ ಮಾಡ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿಂದ ಹಳೇಬೀಡಿಗೆ ಹೋಗ್ತಾ ಇರೋದು, ಮತ್ತೆ ಹಳೇಬೀಡಲ್ಲಿ ಸಿಗೋಣ. 3 days later. ನೋಡಿ, ನಮ್ಮ ಅಮ್ಮನ ಗಾಡಿ ಫುಲ್ ಎಕ್ಸ್ಲೇಟರ್ ಇಟ್ರು ಮುಂದಕ್ಕೆ ಹೋಯ್ತಾ ಇಲ್ಲ. ಎಷ್ಟಿದಾರು ಕೊಯ್ದಿದೀವಿ ನೋಡಿ, ನೀವೇ ನೋಡಿ ಎಷ್ಟಿದಾರು ಕೊಯ್ದೆ. ನಿಂತೆ ಹೋಯ್ತು ಗೈಸ್, ಹೋಯ್ತಾ ಇಲ್ಲ ಮುಂದಕ್ಕೆ. ಮುಂದಕ್ಕೆ ಹೋಯ್ತಾ ಇಲ್ಲ ನಮ್ಮ ಅಮ್ಮನ ಗಾಡಿ ಕರ್ಕೊಳ್ಳೋ ನೋಡಿ. ಅಲ್ಲಿ ಮಾರಿದ್ದದೆ ಎತ್ಕೊಂಡು ಹೋಗಿರ್ತೀನಿ. ಏನ್ ಗೈಸ್ ಇದು ತಳ್ತಿರೋದು ನಮ್ಮ ಅಮ್ಮ. ಓ, ನಾವು ತಳ್ತಿದೀವಿ. ಏ ತಾಯಿ, ಮುಂದಿನ ಬುಟ್ಟೆ ಗಾಡಿ ಸುಮ್ಮನಿರತ್ತೆಗೆ ಬೇವರ್ಸಿ ಗಾಡಿ ಅದು ತಳ್ಳಕಾಯ್ತಾ ಇಲ್ಲ. ದೇವ್ರೇ, ಯಾವನಿಗೆ ಬೇಕಿತ್ತು ಇದು? ಆಯ್ತಾ? ತಳ್ಳ ಮಾತಾಗ ಜಿಡ್ಡು ಹೊರಸೋಣ. ಗೈಸ್ ಗಾಡಿನ ಸರಿ ಇಲ್ಲ ಗೈಸ್, ನೋಡಿ ಅಲ್ಲಿ ತಳ್ಕೊಂಡು ಹೋಗೋ ಪರಿಸ್ಥಿತಿ ನಮ್ದು. ಏನಕ್ಕೆ ಆಫ್ ಆಯ್ತೈತಲ್ಲ? ಆಟೋನ ನಮ್ಗಿಂತ ಮುಂದೆ ಇದ್ದೀವಿ, ಮುಂದೆ ಬಂದ್ರೆ ನಾವು ಹಿಂದೆ. ನಮ್ಮ ಅಮ್ಮನ ಫ್ರೆಂಡ್ಸ್ ಎಲ್ಲ ಹೋಗಲ್ ಗಾಡಿ ಮುಗಿಸ್ತಾರೆ ಆಲ್ರೆಡಿ. ಗೈಸ್, ನಮ್ಮ ಅಮ್ಮನ ಫ್ರೆಂಡ್ಸ್ ಎಲ್ಲ ಹೋಗಲ್ ಗಾಡಿ ನಿಲ್ಸಿರ್ತಾರೆ, ನಾವಿನ್ನೂ ಇಲ್ಲೇ ಇದೀವಿ ನೋಡಿ. ಅಲ್ಲಿ ಅಲ್ಲಿ ಇಲ್ಲೇ ಹೋಗ್ ನಿಲ್ಸು ಗೈಸ್. ನಾನೊಂದು ವರ್ಷ ಎರಡೂವರೆ ವರ್ಷ ಆಯ್ತು ದೇವಸ್ಥಾನಕ್ಕೆ ಬಂದೇ ಇಲ್ಲ ನೋಡಿ. ಅಲ್ಲಿ ನಮ್ಮ ಅಮ್ಮ ಒಂದು ಗಾಡಿ ಹೋಯ್ತಾ ಇರೋ ಸ್ಪೀಡ್ಗೆ ಬುಲೆಟ್ ಟ್ರೈನ್ಗಿಂತ ಸ್ಪೀಡಾಗಿ ಹೋಯ್ತಿದೆ ನಿನ್ನ ಗಾಡಿ ಅಮ್ಮ. ಬುಲೆಟ್ ಟ್ರೈನ್ಗಿಂತ ಸ್ಪೀಡಾಗಿ. ಸ್ಪೀಡ್ ಗೋ, ಸ್ಪೀಡ್ ಗೋ. A few minutes later. ಟೆಂಪಲ್ ಒಳಗೆ ಹೋಗ್ತಾ ಇದೀವಿ. ಜಾಸ್ತಿ ವಿಡಿಯೋ ಮಾಡಲ್ಲ ಟೆಂಪಲ್ ಒಳಗೇನೋ. ಆಚೆ ಬಂದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಆಚೆ ಬಂದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. A few minutes later. ಅಲ್ಲಂತೂ ಸುಟ್ಟೋಯ್ತೈತೆ. ಇಲ್ಲಿ ಶಿವಲಿಂಗ ನೋಡಕ್ ಹೋಯ್ತಿದ್ದೀವಿ ನೋಡಿ. ಇಲ್ಲಿ ಕಾಲು ನಡೆಯೋಕೈತೆ.
ದೇವ್ರಿದೆ ಗೈಸ್ ಇಲ್ಲೂ ನೋಡಿ, ಇಲ್ಲಿ ನನಗೆ ಝೂಮ್ ಹಾಕ್ತೀನಿ. ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡಿ. ನೋಡಿ ಸೀನ್ ಸಕ್ಕತ್ತಾಗಿದೆ. ದೇವರ ಅದು ಅಲ್ಲ ಅನಿಸುತ್ತೆ ಗೈಸ್, ಅದು ಗುರೂಜಿದು ಪ್ರತಿಮೆ ನೋಡಿ. ತಡೀರಿ ಗೈಸ್, ಇಲ್ಲೆಲ್ಲ ಮುಗಿಸ್ಕೊಂಡು ಆ ಕಡೆ ಶಿವಲಿಂಗ ಇದೆ ಗೈಸ್, ಇಲ್ಲಿ ನೋಡ್ಕೊಂಡು ಹೋಗೋಣ. 6.5 hours later. ನೋಡಿ ಇಲ್ಲಿ ಊಟ ಮಾಡ್ಕೊಂಡು ಇವಾಗ ಆಚೆ ಬಂದ್ವಿ. ಎಷ್ಟೊಂದು ಜನ ಇದ್ದಾರೆ, ಇವತ್ತೇನೋ ದಾಸೋಹ ಅಂತೆ. ನನ್ಗಂತೂ ಫುಲ್ಲು ಗೈಸ್ ಸುಸ್ತಾಗೋಯ್ತು. ಫುಲ್ ಹಿಂದೆ ಹೋದ ತಕ್ಷಣ ಹಿಂದೆ ಬಂದು ನಿಂತ್ಕೊಂಡ್ಬಿಟ್ರು ಎಲ್ಲರೂ ಊಟಕ್ಕೆ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ, ಸಕ್ಕತ್ತಾಗಿದೆ ಗೈಸ್. ಬಟ್ ಹೆವಿ ಇವತ್ತೇನೋ ದಾಸೋಹ ಅಂತೆ, ಅದಕ್ಕೆ ಸ್ವಲ್ಪ ಜನ ಇದ್ದಾರೆ. ನಾರ್ಮಲ್ ಆಗಿ ಇಷ್ಟೊಂದು ಜನ ಇರಲ್ಲ ಅಂತ ಅನ್ಕೋತೀನಿ. ಸೊ ಇಲ್ಲಿಂದ ಇವಾಗ ಹಳೇಬೀಡಿಗೆ ಓಡ್ತಾ ಇದೀವಿ. ಸೊ ಇಲ್ಲಿಂದ ಅಲ್ಲಿಗೆ ಹೋಗಿ ರೀಚ್ ಆಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. A few moments later. ನೋಡಿ ಅಲ್ಲಿಂದ ಹಳೇಬೀಡಿಗೆ ಬಂದಿದ್ದೀವಿ. ಇವಾಗ ಹಳೇಬೀಡು ಒಳಗೆ ಹೋಗ್ಬೇಕು. ನೋಡಿ ಗೈಸ್, ಒಂದೊಂದು ಕೆತ್ತನೆ ನಾವು ಹಳೇಬೀಡು ಒಂದ್ಸಲ ತೋರಿಸಿದ್ದೀವಿ, ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀವಿ. ಆಲ್ಮೋಸ್ಟ್ ನೋಡಿಲ್ಲ ಅಂದವರು ಹಳೆ ವಿಡಿಯೋದಲ್ಲಿ ಇದೆ. ಇವಾಗೇನು ಎಕ್ಸ್ಪ್ಲೈನ್ ಮಾಡಲ್ಲ, ಸುಮ್ಮನೆ ಪ್ಲೇಸ್ನ ಕವರ್ ಮಾಡ್ತೀನಿ ಅಷ್ಟೇ. ಒಳಗೆ ಹೋಗ್ಬಿಟ್ಟು ಬರೋಣ ಟೆಂಪಲ್ ಒಳಗೆ. A few minutes later. ನೋಡಿ ಬಸ್ವನ್ನೆಲ್ಲ ನೋಡಿರ್ತೀರಾ ಆಲ್ಮೋಸ್ಟ್ ನಮ್ಮ ವಿಡಿಯೋದಲ್ಲಿ ಆಲ್ಮೋಸ್ಟ್ ಹೋದ ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ ಇದೆಲ್ಲನೂ. ನೋಡಿ ಇಲ್ಲಿ ತುಂಬ ಜನ ಫೋಟೋಸ್ ಗಿಡೋಸ್ ಎಲ್ಲ ತೆಕ್ಕೋತಾ ಇದ್ದಾರೆ. ಇದೆಲ್ಲ ಗೈಸ್, ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಕವರ್ ಮಾಡಿದ್ದೀವಿ ಗೈಸ್, ಎಲ್ಲನೂ ಹೋದ ವಿಡಿಯೋದಲ್ಲಿ. ಸೊ ಈ ಸಲ ಏನು ನಾನು ವೀಡಿಯೋ ಮಾಡೋಕೆ ಹೋಗಲಿಲ್ಲ ಜಾಸ್ತಿ, ಬಿಕಾಸ್ ಏನು ಸಂಜೆ ಒಂದೇ ವಿಡಿಯೋ ತೋರಿಸೋದು, ಸುಮ್ಮನೆ ಒಂದು ಬಂದಿದ್ದೀವಿ ಅಂತ ನಿಮಗೆ ಇನ್ಫಾರ್ಮ್ ಮಾಡಬೇಕಿತ್ತಲ್ಲ ಅಂತ ವಿಡಿಯೋ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡೋಣ. ಬೇಗ ಈ ಚಾನಲ್ಗೂ 15K ಸಬ್ಸ್ಕ್ರೈಬ್ಸ್ನ ಮಾಡಿಕೊಡಿ. ಇನ್ನೂ ಮನೆಗೆ ಹೋಗಿ ನಾವು ಇದು ಟೆಂಪಲ್ಗೆ ಹೋಗಬೇಕು. ಶನಿವಾರ ಬೇರೆ, ಹೋದ್ವಾರ ಹೋಗಲೇ ಇಲ್ಲ, ಅದೇ ರೂಮಿನ ಕೆಲಸ ಮಾಡ್ತೀನಿ, ಟೈಮ್ ಆಗೋಯ್ತು. ಸೊ ಈ ವಾರ ಆದರೂ ಇವತ್ತು ಹೋಗಲೇಬೇಕು, ಹೋಗಿ 6:30 ಆದರೂ ಹೋಗಬೇಕು. ಸೊ ಇವಾಗ ಹೋಯ್ತು ಮನೆಗೆ ಹೋಗಿ ನೋಡಿ ಸಕ್ಕತ್ತಾಗಿದೆ ಮಿಸ್. ನೋಡಿ ಇದನ್ನೇ ನೋಡಿ ಅಬ್ಸರ್ವ್ ಮಾಡಿ, ಅದನ್ನು ಕೆತ್ತಿರೋದು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಏನೋ. ಸೊ ಇವಾಗ ಬನ್ನಿ ಇಲ್ಲಿಂದ ಅಲ್ಲೆಲ್ಲ ಹೋಗಿ ಒಂದು ರೌಂಡ್ ಓಡಾಡ್ಕೊ ಬರೋಣ. 6.5 hours later. ತೆಗಿ ಗೈಸ್ ನೋಡಿ ಅಲ್ಲಿಂದ ಬಂದ್ಬಿಟ್ಟು ಇಷ್ಟೆಲ್ಲ ಐಟಮ್ ಶಾಪಿಂಗ್ ಮಾಡ್ಕೊಂಡು ನನಗೆ ಅಲ್ಲಿ ಉಪ್ಪಿನಕಾಯಿ ಎಲ್ಲ. ಇವಾಗ ಮೊಯ್ತಾ ಬಂದು ಕಾಯ್ತವನೆ, ಊಟ ತಗೊಂಡು ಹೋಗ್ಬೇಕು ಗೈಸ್. ಅವನಿಗೆ ಹೊಟ್ಟೆ ಬೇರೆ ಹಸಿದೆ, ಅವನಿಗೆ ಹೊಟ್ಟೆ ಹಸಿದೆ. ಸೊ ಇವಾಗ ನಾನು ಏನೇನೋ ಐಟಮ್ಸ್ ತಗೊಂಡು ಬಂದೆ. ನಾನೇನೋ ಬೇಕು ಅಂದಿದ್ದು ಮಾಪ್ ನೋಡಿದ್ರೆ ಗೈಸ್, ಮಾಪಿನ ರೇಟೇ ಇದು ಮಾಡೋವಾಗಿಲ್ಲ, 400 ರೂಪಾಯಿ ಅಂತಾರೆ ಮಾಪ್ನ. ಸೊ ಇವಾಗ ಬನ್ನಿ ಊಟ ತಗೊಂಡು ಹೋಗುವ ಮೇಲೆ. A few minutes later. ನೋಡಿ ಊಟ ತಗೋಬರ್ತಾಯಿದ್ದೀನಿ. ಬತ್ತಿದಂಗೆ ಗೇಮ್ ಮಾಡ್ಕೊಂಡು ಕೂತ್ಕೋತಿಯಲ್ಲ, ನಾಚಿಕೆ ಆಗಲ್ಲ ನೀನು? ಇದ್ರದ್ದು ಫ್ಯಾನ್ ಆನ್ ಆಯ್ತಿಲ್ಲ. ಯಾವ್ದ್ರದ್ದು? ಎಲ್ಲಿ ಬೈ ಗೈಸ್ ನಮ್ಮ ಮೊಯ್ದಂಗೆ ಏನೇನಾದ್ರು ಒಂದೊಂದು ಪ್ರಾಬ್ಲಮ್ ಆಗುತ್ತಪ್ಪ ಅಲ್ವಾ ಮಚ್ಚಿ? ಹಾಂ ಇನ್ನೊಂದು ಸ್ವಲ್ಪ ಹೊತ್ತು ಆಡು ಚೀಟಿ. ಚೀಟಿ ಆಡ್ತಾ ಇರ್ಲಿಲ್ಲ ಕಣೆ, ಫ್ಯಾನ್ ಆನ್ ಆಯ್ತಿಲ್ಲ, ಹೀಟ್ ಆಗ್ತಾ ಇತ್ತಲ್ಲ, ಅದಕ್ಕೆ 6 ಬಂದಿದ್ರು. ಗೈಸ್ ನೋಡಿ ಇಲ್ಲಿ ಮೊಯ್ತಂದು ಮಯೂಸ್ ತಂದಿದ್ದೀನಿ. ಇದ್ರದ್ದು 80 ರೂಪಾಯಿ ಕೊಟ್ಬಿಡು ಚಿನ್ನ. 80 ರೂಪಾಯಿ ಅದಕ್ಕೆ? 100 ರೂಪಾಯಿ ಅದ್ರ ಮೇಲೆ ಟ್ಯಾಗ್ ಐತೆ ನೋಡಪ್ಪ. ಗೈಸ್ ಇದನ್ನ ಯೂಸ್ ಮಾಡಿ ಹತ್ತತ್ರ 2 ತಿಂಗಳಾಯ್ತು ಗೈಸ್, 2.5 ತಿಂಗಳಾಯ್ತು. ಇಲ್ಲಿಗೆ ಬಂದಾಗ್ಲಿಂದ ಯೂಸೇ ಮಾಡಿಲ್ಲ. ನೋಡೋರಿ ಹಿಡ್ಕ ಚೆನ್ನಾಗೈತೆ ಬೈತಲ್ಲ ಬಟ್ಟಿಗೆ. ಈಗ ಆನ್ ಆಯ್ತಾ? ಆನ್ ಆಯ್ತಿಲ್ಲ, ಅದಕ್ಕೆ ಚೆಕ್ ಮಾಡಿಸ್ತಾ ಇದ್ದೀನಿ. ಅವ್ರು ನೋಡ್ತವ್ರೆ, ಸಿಗಲ್ಲಪ್ಪ ದೊಡ್ಡವ್ರವರು, ಬಿಸ್ನೆಸ್ ಮ್ಯಾನ್ ಅವರೇ ಅವರೆಲ್ಲ. ಬೈಲಿ ಮುಂದಕ್ಕೆ. ಅಜೀಬ್ ಆಗೋಯ್ತು. ಮಚ್ಚಿ ಊಟ ಮಾಡಲ್ಲ ಈಗ ಇದ್ದು? ಊಟ ಮಾಡ್ತೀನಿ. ನಾನು ಮಾಡ್ಸಲ್ಲ, ಅಲ್ಲಿ ಹಾಕೊಡಕ್ಕೆ ಏನೂ ಇಲ್ಲ, ತಗೊಂಡು ತಿನ್ನು. ಬೆಳಗ್ಗೆ ಪಾತ್ರೆ ನೋಡ್ತಾ ಇದೀಯಾ? ಅದು ಪಾತ್ರೆ ಒರ್ಸ್ಕ ಅಲ್ಲಿ ನಾನು ತೊಳೆಯಕ್ಕೆ ಇಟ್ಟಿದ್ದನ್ನ ಎತ್ಕೊಂಡ್ಬಿಟ್ಟು ಬಂದೆ. ಹಂಗೆ ಇರಲಿ, ಅದನ್ನು ಮಾಡಿಸ್ಕೊತೀನಿ. ಹಂಗೆ ಬಿಡು, ಮೊಸರನ್ನ ಅಂತ ಅನ್ನೋದಾಗಲ್ಲ. ಉಡಾಯಿಸ್ಲಿಕ್ಕಪ್ಪ, ಅವ್ರು ಏನೇ ಗೊತ್ತಿರ್ಬೇಕು, ಆ ಕಡೆ ಬರೋಲ್ಲ, ಅವರು ಉಡಾಯಿಸ್ಕೊಳಕ್ತಾರೆ. ಗೈಸು ಬನ್ನಿ, ನೀವು ಊಟ ಮಾಡಾದ್ಮೇಲೆ ಸ್ವಲ್ಪ ವಿಡಿಯೋ ಕಂಟಿನ್ಯೂ ಮಾಡುವ. A few moments later. ನೋಡಿ ಇವಾಗ ದೇವಸ್ಥಾನಕ್ಕೆ ಹೋಯ್ತಾ ಇದೀವಿ ಗೈಸ್. ನಾವು
ಮರ್ಯಾ ಮಾತಾಡು ಗೈಸ್. ರೋಡಲ್ಲಿ ಮಾತಾಡ್ತಾ ಇಲ್ಲ, ನಾಚಿಕೆ ಆಯ್ತಿದ್ರೆ ಹುಡುಗಕ್ಕೆ. ನಾಚಿಕೆ ಅಲ್ಲ ಗೈಸ್, ಮತ್ತೆ ಇದು ಶರ್ಟ್ ಎಲ್ಲ ಸಣ್ಣ ಆಗಿದ್ದೀನಿ. ಶರ್ಟ್ ಎಲ್ಲ ಸಣ್ಣ ಆಗಿದೆ, ಚಿಕ್ಕ ಆಯ್ತೈತೆ. ಹಾ, ಡೊಗ್ಲ ಆಯ್ತೈತೆ. ಅವಾಗ ಚಿಕ್ಕ ಆಯ್ತೈತೆ, ಇವಾಗ ಡೊಗ್ಲ ಆಯ್ತೈತೆ ಗೈಸ್. ಅದಕ್ಕೆ ಖುಷಿ. ಜಿಮ್ಮಿಗೆ ಹೋಗ್ಬೇಕಲ್ಲ 1ನೇ ತಾರೀಕಿಂದ. ಬೆಟ್ಟರ್ ಹೊಡಿತೀನಿ, ಹೋಗಲ್ಲ ಗೀಗಲ್ಲ. ಕಾರಣಕ್ಕೂ ಹೋಗೋದು ನಮ್ ಡೌಟೆ. ಹೋಗಲ್ಲ ಅಂತ ಎಲ್ಲಿ ದುಡ್ಡಲ್ಲಿ ದುಡ್ಡೇನ ಐತೆ ಅಂದ್ರೆ ನಂಗೆ ಗೊತ್ತು. ನಿಮ್ಮ ಅಮ್ಮಂಗೆ ಫ್ರೀ ಆಗ್ಬಿಡು, ಕೊಡೋದು ವಾಪಸ್ ಕೊಡೋದು. ಗೈಸ್ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಸಿಗುವ. ಒಂದ್ ಸ್ವಲ್ಪ ಆಚೆ ಕೆಲ್ಸಗಳಿದೆ ಇವತ್ತು, ಅಲ್ಲಿಗೆಲ್ಲ ಹೋಗುವ. 3 weeks later. ಸ್ನಾನ ಎಲ್ಲ ಮಾಡ್ಕೊಂಡು ಪೀಸಾಗಿ ಇವಾಗ ನಿಯನ್ ಲೈಟ್ ಫಿಕ್ಸ್ ಮಾಡಬೇಕು ಫಸ್ಟ್ ಸ್ನಾನ. ಹಂಗಂತೂ ಇವಾಗ ಬೆಳಗ್ಗೆ 11 ಗಂಟೆ ಆಗೈತೆ. ಕೆಲ್ಸಕ್ಕೆ ಬೇರೆ ಹೋಗಿಲ್ಲ. ಕೆಲ್ಸಕ್ಕೆ ಹೋಗಿಲ್ಲ. ಇವಾಗ ನೋಡೋದ 11 ಗಂಟೆ ಆಗೈತೆ. ನಿಯನ್ ಲೈಟ್ ಇವಾಗ ಫಿಕ್ಸ್ ಮಾಡಿ ಈ ಬ್ಯಾಕ್ ಗ್ರೌಂಡಿಗೆ ಖಾಲಿ ಹೊಡಿತಿತ್ತಲ್ಲ, ನಿಯನ್ ಲೈಟ್ ಕೂಡ ಬಂದಿತ್ತು ನೋಡಿರಿ. ಏಯ್ ನಂದು ಕಣೆ ಸ್ನಾನಂಗೆ ಫುಲ್ ವಾಯ್ಸೇ ಹೊಂಟೋಗ್ಬಿಟ್ಟೈತೆ. ಮಾತಾಡು. ಏನು ಮಾಡಲಿಲ್ಲ. ಫುಲ್ ವಾಯ್ಸೇ ಹೊಂಟೋಗೈತೆ ಗೈಸ್. ಇಲ್ಲಿ ಈ ಬ್ಯಾಕ್ಗ್ರೌಂಡಿಗೆ ನಿಯನ್ ಲೈಟ್ ಯಾವ ಥರ ಶೇಪ್ ಅಂತ ನೀವು ನೋಡ್ತೀರಾ ಈ ವಿಡಿಯೋದಲ್ಲಿ. ಅಲ್ಲಿದೆ ನಿಯನ್ ಲೈಟ್, ನೋಡ್ರಿ ಅಲ್ಲಿಟ್ಟಿದ್ವಿ ನೋಡ್ರಿ ಹೆಂಗೈತೆ. ಸೊ ಹತ್ತತ್ರ ಬಂದು ನಿಯನ್ ಲೈಟ್ ಬಂದು ಹತ್ತತ್ರ ಒಂದು 5 ದಿನ ಆಗೋಯ್ತು. ಇವತ್ತು ಫಿಕ್ಸ್ ಮಾಡ್ತಾ ಇದ್ದೀವಿ, ಬಿಕಾಸ್ ರೂಮು ರಿವೀಲ್ ಮಾಡಿರಲಿಲ್ಲ. ಈ ನಿಯನ್ ಲೈಟು ಲೇಟಾಗಿ ಬಂದಿತ್ತು, ಅದಕ್ಕೋಸ್ಕರ ಇವಾಗ ಫಿಕ್ಸ್ ಮಾಡ್ತಾ ಇದ್ದೀವಿ. ನೋಡೋಣ ಬನ್ನಿ. ಇವಾಗ ಫಸ್ಟ್ ತಿಂಡಿ ತಿನ್ಕೋತೀನಿ. ಮರ್ಕುಬ್ರೋ ತಿಂಡಿ ಕೊಟ್ಟವ್ರೆ, ಇದು ತಿಂಡಿ ಅಂತೀನಿ, ಬಿರಿಯಾನಿ ಕೊಟ್ಟವ್ರು ಮರ್ಕುಬ್ರೋ. ಅದನ್ನು ತಿನ್ಕೊಂಡು ಇವಾಗ ಡೈರೆಕ್ಟ್ ನಿಯನ್ ಲೈಟ್ ಫಿಕ್ಸ್ ಮಾಡೋಕೆ ಹೋಗೋಣ ಗೈಸ್, ಬನ್ನಿ. ಗೈಸ್ ನೋಡಿ ಮೋಯ್ತು ಇವಾಗ ನಿಯಾನ್ ಲೈಟ್ ಬಿಚ್ತಾ ಇದ್ದಾನೆ. ನನ್ನ ವಾಯ್ಸ್ ಜೋರಾಗಿ ಕೇಳಿಸಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಅಪ್ಪ ತಿಂಡಿ ಮಂಕೊಂಡು ಇವಾಗ ಎದ್ದೆ ಗೈಸ್. 2 ಗಂಟೆ ಯಾವ್ದಾದ್ರೆ ಬಂತು. ಹೊಸ ನಿದ್ದೆ ಗೊತ್ತಾಗಲ್ಲ ನನಗಂತೂ. ಇನ್ನೊಂದು ವಾರ ಕರೆಕ್ಟಾಗಿ ಕೆಲಸ ಮಾಡ್ಬಿಟ್ರೆ ಅದೇ ಈ ಕಡೆ ಸೈಡಿಂದ ಬಿಚ್ಚೋದು, ಹಾಂ ಈ ಕಡೆ ಸೈಡಿಂದ ಬಿಚ್ಚೋದು. ಬಿಚ್ಚು ಕರೆಕ್ಟಾಗಿ ಬಿಚ್ತಿದೆಯಲ್ಲ. ಸಾಕು ಸಾಕು ಸಾಕು. ದಿಸ್ ಈಸ್ ಅವರ್ ನಿಯಾನ್ ಲೈಟ್ ಗೈಸ್. ಇದು ಸ್ಕ್ರೂ ಹೊಡಿಬೇಕು, ಅದಕ್ಕೊಂದು ಇದು ಬೇಕು, ಚಾರ್ಜರಿನ ಬುರ್ಡೆ. ಇದು ಸ್ಕ್ರೂ ಹೊಡೆಯಲ್ಲ ನಾವು ಮಾಡೋದು. ತೋರಿಸೋದು ಮೇಲ್ಗಡೆ ಆ ಲೈಟಿಗೆ ಹೊಡೆದಿದ್ದು, ಸ್ಟ್ರಿಪ್ ಲೈಟಿಗೆ ಅದೇ ಇದನ್ನು ಹೊಡಿತೀವಿ, ಟೇಪ್ ಹೊಡಿತೀವಿ, ಇದು ಹೊಡಿತೀವಿ, ಫೆವಿಕ್ವಿಕ್ಕು ಏನಂತೀರಾ, ಇದೇ ಹೇಳ್ತೈತೆ ನಂಗಂತೂ ಆಯ್ತಲ್ಲ. ಅಯ್ಯೋ ಇಡು ಮುಚ್ಕೊಳ್ಳೋದು ಹಾಕಲ್ಲ ಅಂದರೆ. ನೋಡ್ರಿ ಇದೆ ಲೈಟಾಗಿ ತೋರಿಸ್ಬೇಡ, ಲಾಸ್ಟಿಗೆ ತೋರಿಸೋಣ. ಅದರಲ್ಲಿ ತೋರಿಸಿದೆ, ನಿಮ್ಗೆ ಆವಾಗಲೇ ತೋರಿಸಿದೆ ತಾನೆ, ತೋರಿಸಿಲ್ಲ ನಾನು ಗೈಸ್. ಅಲ್ಲಿಗೆ ಆರ್ಟ್ ಶೇಪ್ ಮಾಡೋಣ ಬನ್ನಿ. ಆರ್ಟ್ ಶೇಪು ಗೈಸ್ ಮೋಯ್ತಂದೆ ದಿಲ್ ತೆಗ್ದು ಅಲ್ಗಿಡ್ತಾನೆ ಇವಾಗ. ಇಲ್ಲಿಗೆ ಗೈಸ್ ಇವಾಗ ಮಾಡ್ತಾ ಇರೋದು. ಇದು ಎಷ್ಟು ಮೀಟ್ರ್? 5 ಮೀಟ್ರಾ? 5 ಮೀಟ್ರ್ ಇಷ್ಟೊಂದು ಉದ್ದ ಆಯ್ತಾ? ಇಷ್ಟೇ ಉದ್ದ ಇರೋದು, ಇಷ್ಟೊಂದು ಉದ್ದ ಇಲ್ಲ ಅದು. ಇಷ್ಟು ನೋಡ್ರಿ, ಇಲ್ಲಿ ಇಷ್ಟು ಉದ್ದ ಬರುತ್ತೆ ಗೈಸ್. 5 ಮೀಟರ್ಸ್ ನಿಯಾನ್ ಲೈಟ್. ಅದು ನೋಡ್ರಿ, ಇದು ಹಾಕ್ತೀನಿ, ನೋಡಿ ತೋರಿಸ್ತೀನಿ. ಅದು ಲೈಟ್ ಯಾವನಾದ್ರೂ ಈ ಕಡೆ ಬಾಗಿಲು ತೆಗ್ಬಿಟ್ಟು ಹಾಕ್ರೆ ಕಾಣಿಸೋದಾ? ಬುದ್ಧಿವಂತ ಇವನು ಹೆಡ್ಡನೋ ಗೈಸ್, ನನಗಂತೂ ಗೊತ್ತಾಗಲ್ಲ. ನೋಡಿ ಇದ್ರಲ್ಲೂ ಅಷ್ಟೇ ಅವಳು ರಿಮೋಟ್ ಯೂಸ್ ಮಾಡ್ತಾರೆ ನೋಡಿ. ಕತ್ಲಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಲಾಸ್ಟ್ ಫೈನಲ್ ಹೋಗಿ ತೋರಿಸೋಣ ತಡಿ. ಇದೆಲ್ಲ ಇದಾಕ್ಬಿಟ್ಟು ಸ್ಕ್ರೀನಲ್ಲಿ ಹಾಕಿದ್ರೆ ಇವಾಗ ಇಲ್ಲಿಗೆ ಫಿಟ್ ಮಾಡಬೇಕು ಗೈಸ್. ನೋಡೋಣ ಹೆಂಗೆ ಫಿಟ್ ಮಾಡೋದಂತ ನೋಡ್ತಾ ಇದ್ದೀವಿ ಗೈಸ್. ಇದು ಸ್ಟ್ರಿಪ್ ಲೈಟಿಗೆ ಮೌಂಟ್ ಮಾಡೋಕ್ಕಿರೋದು. ಇದಕ್ಕೆ ಸ್ಕ್ರೂ ಕೊಟ್ಟಿರೋದು, ಈ ಸ್ಕ್ರೂ ಕೊಟ್ಟಿರೋದು. ನಾವು ಸ್ಕ್ರೂ ಯೂಸ್ ಮಾಡ್ತಾರೆ, ನಾವು ಯೂಸ್ ಮಾಡ್ತಾರೆ ಗಮ್ ಟೈಪ್ ಗೈಸ್. ನೋಡಿರಿ, ಮಾಮೂಲಿ ಇದಕ್ಕೆ ಸ್ಟ್ರಿಪ್ ಲೈಟಿಗೆ ಯೂಸ್ ಮಾಡಿದ್ವಲ್ಲ ಮೇಲ್ಗಡೆ ಸ್ಟ್ರಿಪ್ ಲೈಟಿಗೆ, ಅದನ್ನೇ ಯೂಸ್ ಮಾಡ್ತಾ ಇದೀವಿ. ನೋಡೋಣ ಇದರಲ್ಲೇ ಗಟ್ಟಿಯಾಗಿ ಕೂತ್ಕೊಳುತ್ತೆ ಅಂತ ಹೇಳ್ಬಿಟ್ಟು. ಇದೇ ಚೆನ್ನಾಗೈತೆ ಕ್ವಾಲಿಟಿ. 90 ರೂಪಾಯಿ ಒಂದು ರೋಲಿಗೆ. 90 ರೂಪಾಯಿ ಒಂದು ರೋಲಿಗೆ ಗೈಸೋದು. ನೋಡಿ ಕಾಣಿಸ್ತೈತೆ ಅನ್ಸುತ್ತೆ. ಹಾಂ, ಈ ಥರ ನೋಡಿ. ಹಾಂ,
ಈ ಥರ ಮಾಡಿದ್ರೆ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಇದು ಮಾಡ್ಬೋದು, ಅಂಟಿಸಿದ್ರೆ ಆರಾಮಾಗಿ ಕುತ್ಕೊಳ್ಳುತ್ತೆ ಅಂತ ಅನ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ಹೆಂಗಾಗುತ್ತೆ ಏನು ಅಂತ, ನೋಡುವ. ಚೆನ್ನಾಗಿ ಬಂದರೆ ಸಾಕು. ಯಾಕೋ ಹಂಗೆ ಮಾಡ್ತಾ ಇದೆಯಾ? ಚಪ್ರಿ ನನಗೆ ಮಾತಾಡೋಕ್ಕೆ ಆಯ್ತಿಲ್ಲ. ಇದೇನು ಬೆಳಗ್ಗೆ ಬರ್ತಾ ಇಲ್ಲ, ಮತ್ತೆ ಇಲ್ಲ ಕಣೋ. A few moments later. ನೋಡ್ರಿ ಇಲ್ಲಿ ಈ ಥರ ಹೊಡ್ಕೊಂಡಿದ್ದೀವಿ. ಇದಕ್ಕೂ ಸೇಮು ಟೇಪ ಹೊಡ್ಕೊಂಡ್ರದು ಆಗ್ತಾಯಿಲ್ಲ, ಕೂರ್ತಾಯಿಲ್ಲ ನೋಡ್ರಿ. ಅಲ್ಲಿಗೆ ಅಲ್ಲಿ 2, ಅಲ್ಲಿ 4, ಇಲ್ಲೊಂದು ಹಾಕೊಂಡಿದ್ದೀವಿ. ಇನ್ನೆಲ್ಲದಕ್ಕೂ ಜಸ್ಟ್ ಇದಕ್ಕೆ ಹಾಕಿದ್ದೀವಿ, ಬಿಕಾಸ್ ಅದು ಕೂರ್ತಾ ಇಲ್ಲ ಗೈಸ್. ಅದು ಕೂತ್ಕೋತಾ ಇಲ್ಲ ಪ್ಲಾಸ್ಟಿಕ್ಕಿಗೆ. ಈ ಗಮ್ ಇದೆಯಲ್ಲ, ಗಮ್ ಟೇಪು ಈ ಪ್ಲಾಸ್ಟಿಕ್ಕಿಗೆ ಕೂರ್ತಾ ಇಲ್ಲ. ಫುಲ್ ಟ್ರೈ ಮಾಡಿ ಹಾಕೊಳ್ಳೆ ಸಾನ ಕುತ್ಕೋದಾನೆ. ನೀನು ತಿಕಾ ಒರೆಸ್ಬೇಡ, ತಿಕಾ ಮುಚ್ಕೊಂಡಿದ್ಬಿಡು. ಗೈಸ್ ಇಲ್ಲಿಂದ ಕರೆಕ್ಟಾಗಿ ಹೇಳ್ತಿದ್ದೀನಿ, ಇದು ನೇರ ಬರ್ತದೆ, ಇಲ್ಲಿಗೆ ಬರ್ತಂತೆ ನೇರ. ಅದು ಹೆಂಗ್ ಸೊಟ್ಟ ನೇರ ಬರ್ತದೆ ನನಗೆ. ಇವಾಗಲೂ ನೋಡಿ ಗೈಸ್ ಸೊಟ್ಟನೆ ಮಾಡೋಳು. ಅಯ್ಯೋ ಸೊಟ್ಟಾರೆ ನಿಮ್ಮ ಅಪ್ಪನ ಮನೆ ಕೊಟ್ಟೋಗಲ್ಲ, ಸುಮ್ ಕೂತ್ಕೋತೆ ತಲೆ ತಿನ್ಬೇಡ. ಮಾಡೋದು ಒಂದ್ಸಲಿ ಚೆನ್ನಾಗಿ ಮಾಡೋ ಅಂದ್ರೆ ಆಯ್ತಾ ಅವಳಿಗೆ. ನಾನು ವಯರ್ ನಿಂತರ ಹಿಡ್ಕತೀನಿ, ತಗೊಂಡೋಗಿ ಅಂಟಿಸ್ಬಿಡು ಫೆವಿಕ್ವಿಕ್ ಕೈಗೆಲ್ಲ ಮಾಡ್ಕೊಂಡು. ನಿನಗೆ ಕೈಗೆ ಗಲೀಜಾಗ ಕೆಲಸ ನನಗೆ ಸುಮ್ಮನೆ ಇದ್ಬಿಡು. ನನಗೆ ಸುಮ್ಮನೆ ಇದ್ರೆ ಸರಿ. ನೀನು ಸುಮ್ಮನೆ ನಾನು ಸಿಟ್ಟತ್ತೆ ನನಗೆ ಆಯ್ತಿಲ್ಲ ಅಂತ ಸಾಯ್ತಿದ್ದೀನಿ. ಅದ್ರಲ್ಲಿ ಹಿಂಸೆ ಬೇರೆ ಇವರು. ನಿಯಾನ್ ಲೈಟ್ ಇಂದ ತಲೆನೋವು ಆಗ್ತೈತೆ ಗೈಸ್. ಗೈಸ್ ನಿಮ್ಗೆ ಏನ್ ಗೊತ್ತಾ, ಮೋಯ್ತಂಗೆ ಎಲ್ಲ ತಲೆನೋವು. ಅವ್ನಿಗೆ ಏನಂದ್ರೆ ಆಯಾಗಿ ಬೇಕಾದ್ರೆ ಮಾಡು ತಲೆನೋತೈತೆ ಗೈಸ್. ನಿದ್ದೆ ಮಾಡಿಲ್ಲ. ಮಾಡ್ಬೇಡ. 12 ಗಂಟೆ ಮನ್ಕೊಂಡು ಡೈಲಿ 12 ಮನ್ಕೊಂಡು. ಎಷ್ಟು ಗಂಟೆಗೆ ನೀನು ಹೋಗಿದ್ದಮ್ಮ ಇಲ್ಲಿಂದ? 12:15 12:45 ಹೋಗಿದ್ದು ಇಲ್ಲಿಂದ. 12:20ಕ್ಕೆ ಹೋದೆ ನಾನು. ಚಿನ್ನ ನನ್ನ ಹತ್ರ ಹೇಳ್ಬೇಡ. 12:20ಕ್ಕೆ ಹೋಗಿ ಗಾಡಿ ಆಚೆ 12:15 ಗೈಸ್. 12:15 ಮನ್ಕೊಂಡು ನಾನು 6 ಗಂಟೆಗೆ ಎದರಬೇಕು. ತಲೆನೋವುಗಳು ಇವಾಗ ತಲೆನೋವುಗೈತೆ. ಊಟ ಮಾಡ್ಕೊಂಡಿಲ್ಲ, ನಿದ್ದೆ ಮಾಡಿ ಇಲ್ಲ ಊಟ ಮಾಡಿ ಹೋಯ್ತಾ ಇರೋದು. 6.5 hours later. ಗೈಸ್ ನೋಡಿ ಇಲ್ಲಿ ಈ ಥರ ಹಾಕಿದ್ದೀವಿ. ಫುಲ್ಲು ಹೆವಿ ತಲೆನೋವುಗಳು ಗೈಸ್. ಇದು ತಲೆನೋವಾಗೋಯ್ತು ನೋಡ್ರಿ. ಇಲ್ಲಿ ಟೇಪು ಫುಲ್ ಎಲ್ಲ ಟೇಪ್ ಹೊಡ್ದಿರೋದು. ದೂರದಿಂದ ಅಷ್ಟು ಚೆನ್ನಾಗಿ ಕರೆಕ್ಟಾಗಿ ಟೇಪ್ ಏನು ಕಾಣಲ್ಲ, ಬಟ್ ನೋಡಿ ಈ ಥರ ಬಂದೈತೆ. ನಮಗೆ ಕರೆಕ್ಟಾಗಿ ಡಿಸೈನ್ ಏನೋ ಮಾಡೋಕೆ ಬಂದಿಲ್ಲ ಗೈಸ್. ಸಾನ ಮಾಡೋಳೆ ಹೆಂಗೋ ಒಂದು. ನೋಡೋ ಇವಾಗ ಲೈಟ್ ಹಾಕ್ತಾಳೆ, ತೋರಿಸು ಸಾನ. ಸ್ಕ್ರೀನ್ ಎಲ್ಲ ಹಾಕೋಗಿಲ್ಲ. ಸ್ಕ್ರೀನ್ ಎಲ್ಲ ಹಾಕಿ ಲೈಟ್ ಆಗಿ ಕಾಣಬಾರ್ದೇನೋ ಮೋಯ್ತಾ. ಬೇಡ ಮೋಯ್ತಾ ತಲೆ ಹಂಗೆ ಹಾಕಿ ತೋರ್ಸು ಒಂದ್ಸಲಿ. ಬೇಡ ಹಂಗೆ ಹೋಗಿ ತೋರ್ಸ. ಲೈಟ್ ಹಾಕಿ ಸ್ಕ್ರೀನ್ ಹಾಕ್ಬಿಟ್ಟು ಒಂದ್ಸಲಿ ತೋರ್ಸ. ಬಿಸ್ ನೋಡಿ ಇಲ್ಲಿ ಚೆನ್ನಾಗೈತೆ ಅನ್ಕೋತೀನಿ. ಚೆನ್ನಾಗಿ ಕಾಣಿಸ್ತೈತಾನೆ. ಹಾಂ ಇವಳಮ್ಮನ ಇದೊಂದು ಗೈಸ್ ತಲೆನೋವುಗಳು ಈಗ ಉರಿತೈತೆ ಅವಾಗ್ಲಿಂದ. ನಾನು 2-3 ಸಲ ಅಲ್ಲಿಗೆ ಕಾಲ್ಗಾಲಿ ಇದಾಕೊಂಡೈತೆ ನೋಡಿ ಗೈಸ್. ಹೆಂಗೈತೆ ಚೆನ್ನಾಗಿ ಕಾಣಿಸ್ತೈತಾನೆ. ಅವಳೊಂದು ಬಿಟ್ಟಾಗಿ ಅವಳನ್ನ ಸಕದಾಗ ಕಾಣಿಸ್ತೈತೆ. ಯಾರು ನೋಡಿ ಗೈಸ್ ಇಲ್ಲಿ ಸ್ಕ್ರೀನ್ ಹಾಕ್ತಿದ್ದಾರೆ. ಹೆಂಗೆ ಸ್ಕ್ರೀನೆಲ್ಲ ಹಾಕಿದ್ದೀನಿ. ಈ ಬಿಸಿಲೈತೆ, ಸ್ವಲ್ಪ ಬಿಸಿಲೈತೆ. ಇಲ್ಲಿ ನೋಡೋಣ ಇಷ್ಟು. ನೋಡಿ ಗೈಸ್ ಚೆನ್ನಾಗಿ ಕಾಣಿಸ್ತೈತಲ್ಲ. ಹಂಗೈತಾ? ಇದು ಹೆಂಗೈತೆ? ಲಕ ಚೆನ್ನಾಗೆ ಕಾಣಿಸ್ತೈತೆ, ಬಟ್ ಚೂರು ಇದು ಕರೆಕ್ಟಾಗಿ ಐತೆ ಬಿಡಿ. ಅಂದರೆ ಇದೊಂದು ಸ್ವಲ್ಪ ಸ್ಪೇಸ್ ಜಾಸ್ತಿ ತಿಂತು, ಇದು ಸ್ವಲ್ಪ ಕಮ್ಮಿ ತಿಂತು ಅಷ್ಟೇ. ಸಖತ್ ಚೆನ್ನಾಗಿ ಕಾಣಿಸ್ತೈತಿ. ಬಟ್ ನೀನು ಸುಮ್ಮನೆ ಇದ್ರೆ ಒದ್ಬಿಡ್ತೀನಿ. ಬೈಸಾ ಇವಾಗ ನೋಡಿದಿರಲ್ಲ, ಇಷ್ಟು ನಿಯಾನ್ ಲೈಟ್ ಫಿಕ್ಸ್ ಮಾಡೋಕ್ಕೆ ಟೈಮ್ ತಗೊಂಡಿದ್ದು. ಅದತ್ರ 2 ಅವರ್ ತಗತ್ತು. 2 ಅವರ್ ತಗತ್ತು ಗೈಸ್. ನಮಗೆ ಅಳತೆ ಗಿಳತೆ ಎಲ್ಲ ಗೊತ್ತಾಗ್ತದೆ. ಇವನಿಗೆ ಏನು ಅರ್ಥನೇ ಆಗಲ್ಲ ನಿಜವಾಗ್ಲೂ. ಹೊಡಿತೀನಿ ಸುಮ್ಮನೆ ಇರು. ನೋಡ್ರಿ ಗೈಸ್ ಇಲ್ಲಿ ಪಿ ಸಿ ಇಲ್ಲಿ ಮಂಚ ಇಲ್ಲಿದು ಅಲ್ಲದು ಇಲ್ಲಿ ಇದು ಔಟ್ ಆಫ್ ಟಾಪಿಕ್. ನಮ್ಮ ಫೋಟೋಸ್ಗಳು ನೋಡಿ ಗೈಸ್. ಇದು ಒಂದ್ಸಲ ಹಂಗೇನೆ ಇವಾಗ ಒಂದು ಶಾರ್ಟ್ ಹಾಕ್ತೀನಿ ನೈಟಿಂದು. ಹೆಂಗೈತೆ ಅಂತ ನೋಡ್ಕೊಳ್ರಿ. ಹಾಡ್ ಗೀಡ್ ಏನು ಹಾಕಲ್ಲ, ಶಿಸ್ತಾಗಿ ಇದನ್ನ ಹಾಕ್ತೀನಂತ. ಓಕೆನಾ?
ಕೊಡ್ಸಿರೋದಂತ ಏನ ಈ ಫ್ರೇಮ್ಗಳನ್ನ. ಅದೇ ಗೈಸ್ ನಾನ್ ಸಹನಂಗ್ ಕೊಡ್ಸಿರೋದು, ಇದು ಸಹನ ನಂಗೆ ಕೊಡ್ಸಿರೋದು. ನೀನ್ ನಂಗೆ ಕೊಡ್ಸಿರೋದ್ರ ನಾನ್ ನಿನ್ ನಮ್ಮನೇಲಿ ಇಟ್ಕೋಬೇಕಾ ಫೋಟೋ? ನಿಮ್ಮ ಮನೇಲಿ ಯಾಕೆ ಇಟ್ಟಿದ್ದೀನಿ? ಇದನ್ನ ಯಾವಾಗ ಕೊಟ್ರ ಹೇಳ್ಬಿಡು, ನಾನು ನಿನಗೆ 5,000 ಕೊಡ್ತೀನಿ. ಬರ್ತಡೆ, ಯಾರು ಬರ್ತಾರೆ? ನನ್ ಬರ್ತಡೆ. ಯಾವ ವರ್ಷ? ಹೋದ ವರ್ಷ. ಸುಳ್ಳು. ಗೈಸ್ ನೋಡ ಮಾರೆ, ಇವಾಗ ಒಂದು ಫುಲ್ ರೂಮಿಂದು ಫುಲ್ ಲೈಟಿಂಗ್ಸ್ ಹಾಕಿ, ಮೇಲ್ಗಡೆ ಎಲ್ಲ ಲೈಟಿಂಗ್ಸ್ ಹಾಕಿ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊ ಬರ್ರಿ ಹೆಂಗೈತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರಿ, ಓಕೆನಾ? ನಾನು ಇವಾಗ ಊಟ ಮಾಡ್ಕೊತೀನಿ, ಪೀಸಾಗಿ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಕೆಲ್ಸಕ್ಕೆ ಹೋಗ್ಬಿಟ್ಟು ಸಿಗೋಣ. ಇವಾಗ ವಿಡಿಯೋ ಹಾಕ್ತೀನಿ, ವಿಡಿಯೋ ನೋಡ್ಕೊ ಬರ್ರಿ. ಇದರಲ್ಲಿ ಏನಂದ್ರೆ ಸ್ಪೆಷಾಲಿಟಿ, ಇವಾಗ ಮಾತಾಡ್ತಿದ್ದೀನಲ್ಲ, ಮಾತಾಡ್ತಾ ಇರೋದಕ್ಕೆ ಈ ಥರ ಇದು ಬರ್ತೈತೆ ನೋಡ್ರಿ. ಮ್ಯೂಸಿಕ್ ಹಾಕೊಂಡು ಮ್ಯೂಸಿಕ್ಕಿಗೆ ತಕ್ಕನಾಗಿ ಇದು ಲೈಟಿಂಗ್ಸ್ನ ಫಿಕ್ಸ್ ಮಾಡ್ಕೋಬೋದು. ಇವಾಗ ಮಾತಾಡೋದು ನಿಲ್ಲಿಸ್ತೀನಿ ನೋಡ್ರಿ, ಐಫೋನಲ್ಲೇ ನಾನು ಕನೆಕ್ಟ್ ಮಾಡ್ಕೊಂಡಿರೋದು ಬ್ಲೂಟೂತ್ನ. ಇವಾಗ ನೋಡ್ರಿ ಆಫ್ ಮಾತಾಡೋದ, ಇವಾಗ ಒಂದೇ ನಿಮಿಷ ನೋಡ್ತೇವೆ. ಗೊತ್ತಾಯ್ತಾ ಗೈಸ್ ಹೆಂಗೈತೆ ಸಾನ? ಚೆನ್ನಾಗೇನು ಗೈಸ್ ಇದ್ರದ್ದು ಎಷ್ಟು ವರ್ತು ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಮಾಡ್ರಿ, ಎಷ್ಟು ಕೊಟ್ಟಿರ್ಬೋದು ಈ ನಿಯಾನ್ ಲೈಟಿಗೆ ಅಂತ ಹೇಳ್ಬಿಟ್ಟು. ಸಾಕಾಗೈತೆ. 5,000 ಅಷ್ಟೇ ಗೈಸ್. ಎಷ್ಟು? 5,000. 5,000. ಎಸ್ ಅಷ್ಟೊಂದೆಲ್ಲ ಆಗಿಲ್ಲ, ಎಷ್ಟು ಇರ್ಬೋದು ಅಂತ ಕಮೆಂಟ್ ಮಾಡ್ರಿ, ಹೇಳ್ರಿ ಹೆಂಗೈತೆ. ಸಕಾಲ ಕಾಣಿಸ್ತೈತಲ್ಲ, ಮಾತಾಡಿದ್ರೆ ಸಾಕು ಬರ್ತದೆ. ಚೆನ್ನಾಗಿ ಕಾಣಿಸ್ತೈತೆ ಅನ್ನೋದಕ್ಕಿಂತ ಮಾಡಿರೋದು ನಾನು ಅದನ್ನು. ಮನೆಯವ್ರಿಗೆ ತಲೆ ನೋವ್ತೈತೆ ಅಂತ ಗೊತ್ತು ತಾನೆ, ಯಾಕಂಗೆ ಇರಿಟೇಟ್ ಮಾಡ್ತಿದ್ಯಾ? ಸೊ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲ ನೆಕ್ಸ್ಟ್ ಬರೋ ವೀಡಿಯೋಸ್ಗೂ ಇದೇ ಥರ ಸಪೋರ್ಟ್ ಮಾಡಿ. ಬೇಗ 10K ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿಕೊಡಿ. ಬಾಯ್ ಗೈಸ್.